ಪ್ರಿಯ ವೀಕ್ಷಕರೇ, ನೀವು ಮುರಿದು ಹೋಗಿಲ್ಲ, ನೀವು ದಣಿದಿಲ್ಲ, ನೀವು ಎಲ್ಲೂ ಸಿಲುಕಿಕೊಂಡಿಲ್ಲ. ನಿಮ್ಮಲ್ಲಿ ಬೆಳಗಿನ ಶಿಸ್ತು ಮಾತ್ರ ಕೊರತೆ ಇದೆ. ಅದೇ ನಿಮ್ಮ ಭವಿಷ್ಯವನ್ನು ಕಳೆದಾಕುತ್ತಿದೆ. ಪ್ರತಿದಿನ ನೀವು ಎದ್ದ ಕೂಡಲೇ ದಿನ ಶುರುವಾಗುವ ಮುನ್ನವೇ ನೀವೇ ನಿಮಗೆ ಪ್ರಶ್ನೆ ಮಾಡಿಕೊಳ್ಳಿ, ಏಕೆ ನನಗೆ ಇಷ್ಟೊಂದು ಸುಸ್ತಾಗುತ್ತಿದೆ, ಏಕೆ ಮನಸ್ಸು ಫುಲ್ಲು ಚಂಚಲವಾಗುತ್ತಿದೆ, ಏಕೆ ಯಶಸ್ಸು ತುಂಬ ದೂರವಾಗಿ ಕಾಣುತ್ತಿದೆ. ಸೊ ಇದರ ನಿಜವಾದ ಸಮಸ್ಯೆ ಏನು ಅಂದರೆ ಅದು ನೀವಲ್ಲ, ನಿಮ್ಮ ಬೆಳಗಿನ ಅಭ್ಯಾಸಗಳು, ಹ್ಯಾಬಿಟ್ಸ್ ಅಂತ ಕರೀತಾರೆ ಅದಕ್ಕೆ. ಪ್ರತಿ ಬೆಳಗ್ಗೆ ನೀವು 2 ಆಯ್ಕೆಗಳನ್ನು ಎದುರಿಸುತ್ತೀರಾ. ಒಂದು ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ, ಮತ್ತೊಂದು ನಿಮ್ಮಲ್ಲಿರುವ ಆ ದಿನನಿತ್ಯದ ಕ್ರಮಗಳಲ್ಲಿ ಇದ್ದ ಜಾಗದಲ್ಲಿ ಇರುವ ಅಭ್ಯಾಸಗಳು ರೂಢಿಸುತ್ತವೆ. ಅದರಿಂದ ನಾನು ಹೇಳುವಂಥ 5 ಬೆಳಗಿನ ಜಾವದ ಅಭ್ಯಾಸಗಳನ್ನು ನೀವು ರೂಢಿಸಿದರೆ ನಿಮ್ಮ ಜೀವನಕ್ಕೆ, ಭವಿಷ್ಯಕ್ಕೆ ಉತ್ತಮ ರೀತಿ ನಿರ್ಮಾಣ ಮಾಡುವುದಕ್ಕೆ ಒಂದು ದಾರಿಯಾಗುತ್ತದೆ. ಮೊದಲನೇದು, ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳಿ ಅಂತ ನಾನು ಹೇಳೋದಿಲ್ಲ, ಆದರೆ ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದಿನ 7 o'clock ಎದ್ದೇಳ್ತೀರಾ ಅಂದ್ಕೊಳ್ಳಿ. ಪ್ರತಿನಿತ್ಯ 7 o'clockಗೆ ಎದ್ದೇಳೋದನ್ನು ರೂಢಿಸ್ಕೊಳ್ಳಿ. ಅದೊಂದು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿ. ನೀವು ಎದ್ದೇಳುವ ಸಮಯವನ್ನು ನಿಯಂತ್ರಿಸಿದಾಗ ನೀವು ನಿಮ್ಮನ್ನೇ ನಿಯಂತ್ರಿಸುತ್ತೀರಿ. ಪ್ರತಿದಿನ ಒಂದು ಸಮಯಕ್ಕೆ ಎದ್ದೇಳುವಾಗ ನಿಮ್ಮ ಅಲಾರಾಮನ್ನು ತರಬೇಕೆಂತ ನಾನು ಹೇಳೋದಿಲ್ಲ. ನೀವು ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸುವುದು ಇದು ಮೊದಲ ಪ್ರಮುಖ ಪಾತ್ರವಾಗುತ್ತದೆ. ಆ ನಿಯಂತ್ರಣವನ್ನು ನೀವು ಗೆದ್ದ ದಿನ ಜೀವನ ನಿಮ್ಮ ಮೇಲಿನ ಒತ್ತಡ ಹಾಕುವುದನ್ನು ನಿಲ್ಲಿಸುತ್ತದೆ. ಶಿಸ್ತಿನ ಬೆಳಗ್ಗೆ ದಿನ ಮಾತ್ರವಲ್ಲ ಆರಂಭಿಸುವುದು, ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಕರೀತಾರೆ. ಎರಡನೇದು, ಮೊದಲು 1 ಗಂಟೆ ಫೋನ್ ಬಳಸಬಾರದು. ಸುಮಾರು 90% ಆಫ್ ದಿ ಜನ ಎದ್ದ ಕೂಡಲೇ ಇನ್ಸ್ಟಾಗ್ರಾಮ್ಸ್, ರೀಲ್ಸ್ ನೋಡುವುದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಸುಮಾರು ಜನ ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ಯಾರೇ ಆಗಲಿ ಎದ್ದ ತಕ್ಷಣ ರೀಲ್ಸ್ ನೋಡೋದು. ಇನ್ನು ಬಿಟ್ಟರೆ ಇಮೇಲ್ಸ್ ಚೆಕ್ ಮಾಡೋದು, ವಾಟ್ಸಪ್ ನೋಟಿಫಿಕೇಷನ್ಸ್ ಚೆಕ್ ಮಾಡೋದು, ಇನ್ಸ್ಟಾ ನೋಟಿಫಿಕೇಷನ್ಸ್ ಚೆಕ್ ಮಾಡೋದು. ನಾನು ಹೇಳೋ ಪ್ರಕಾರ ಆಯಿತು ಅಂದರೆ ನೀವು ಮಿನಿಮಮ್ ½ an hour ಎದ್ದ ಕೂಡಲೇ ನೆಕ್ಸ್ಟ್ ½ an hour ಫೋನ್ ನೋಡೋಕ್ಕೆ ಹೋಗಬೇಡಿ. ಇದೇನಾಗುತ್ತೆ ಅಂದರೆ ನಿಮ್ಮ ಬ್ರೈನ್ನ ಮೇಲೆ ಒತ್ತಡ ಆಗ್ತಾ ಇದೆ. ಸೊ ನಿಮ್ಮ ಬ್ರೈನ್ ಟ್ರಿಕ್ ಆಗ್ತಾ ಇದೆ. ನಮ್ಮ 3ನೇದು ಟಿಪ್ ಬರೋದು ಅಂದರೆ ನೀವು ಎದ್ದ ಕೂಡಲೇ ತುಂಬ ಡಿಹೈಡ್ರೇಟ್ ಆಗಿರ್ತೀರ. ಸೊ ನೀವು ಹೈಡ್ರೇಷನ್ ಮಾಡಬೇಕಾಗುತ್ತೆ ನಿಮ್ಮ ಬಾಡಿಗೆ. ಸೊ ನೀವು ಮಲಗುವ ಮುಂಚೆವೇ ಒಂದು ವಾಟರ್ ಬಾಟಲ್ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ಎದ್ದ ಕೂಡಲೇ ½ ಲೀಟರ್ ವಾಟರ್ನ ನೀವು ಕುಡಿಬೇಕು. ಆವಾಗ ನಿಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ. ಹೈಡ್ರೇಟ್ ಆಯಿತು ಅಂದರೆ ಎನರ್ಜಿ ಫುಲ್ ದಿನ ಇರುತ್ತೆ. ಎನರ್ಜಿ ಫುಲ್ ಇತ್ತು ಅಂದರೆ ನಿಮ್ಮ ಫೋಕಸ್ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ. ಇನ್ನು 4ನೇ ಟಿಪ್ಗೆ ಬರೋದಾಯಿತು ಅಂದರೆ, ನೀವು ಆಲ್ಮೋಸ್ಟ್ ಎದ್ದಿದ ತಕ್ಷಣವೇ ಟೀ, ಕಾಫಿ ಕುಡಿತೀರ. ಶುಗರೈಸ್ಡ್ ಕಂಟೆಂಟ್ ಆಗಿರುತ್ತೆ. ಸೊ ಆ ಶುಗರೈಸ್ಡ್ ಏನೇನು ಕೋಟೆಡ್ ಇರುತ್ತೆ ಅದನ್ನು ಬಿಟ್ಬಿಡಿ. ಪ್ರೋಟೀನ್ ಫುಲ್ ಸೋರ್ಸಸ್ನ ತಿನ್ನಿ. ಫಾರ್ ಎಕ್ಸಾಂಪಲ್, ಇದ್ದ ತಕ್ಷಣ ಮೊಳಕೆ ಕಾಳುಗಳನ್ನ ತಿನ್ನಿ. ಇದು ನಿಮ್ಮ ಎನರ್ಜಿನ ಪಂಪ್ ಮಾಡುತ್ತೆ. ಎನರ್ಜಿ ಪಂಪ್ ಆಯಿತು ಅಂದರೆ ನೀವು ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀರ. ಸೊ ಇದು 4ನೇ ಟಿಪ್ ಆಗಿರುತ್ತೆ. ನೀವು 5ನೇ ಟಿಪ್ ಏನು ಮಾಡಬೇಕು ಅಂದರೆ, ಎದ್ದ ತಕ್ಷಣ ಸುಮ್ಮನೆ ಕೂರಬೇಡಿ. ಅಟ್ಲೀಸ್ಟ್ 5 minutes to 10 minutes ಎಕ್ಸಸೈಸ್ ಮಾಡಿ. ನಿಮ್ಮ ಕೈಲಿ ಎಕ್ಸಸೈಸ್ ಮಾಡೋಕ್ಕಾಗಿಲ್ವಾ, ಜಸ್ಟ್ ಗೋ ಡೌನ್ ಆರ್ ಗೋ ಎ ವಾಕ್ ಫಾರ್ 10 minutes. ಇಟ್ ವುಡ್ ಬಿ ಎ ಬೆಟರ್ ಎಕ್ಸಸೈಸ್. ಇದು ಏನಕ್ಕೆ ಅಂದರೆ, ನೀವು ಕುಂತ ಜಾಗದಲ್ಲೇ ಕುಂತರೆ ನೀವು ಆ್ಯಕ್ಟಿವ್ ಆಗಲ್ಲ. ನಿಮ್ಮ ಬಾಡಿ ಮೂವ್ ಆಗಬೇಕು, ಮೇನ್ ಟಾಸ್ಕ್. ಬಾಡಿ ಮೂವ್ ಆಯಿತು ಅಂದರೆ ನೀವು ಅಲೈವ್ ಆಗಿದ್ದೀರಾ ಅಂತ ಒಂದು ಎಚ್ಚರಿಕೆ ನಿಮ್ಮ ಬ್ರೈನ್ಗೆ ಹೋಗುತ್ತೆ. ಕುಂತಿದ್ದಲ್ಲೇ ಕುಂತರೆ ಏನಾಗುತ್ತೆ, ಬ್ರೈನ್ ಆ್ಯಕ್ಟಿವೇಶನ್ ಆಗೋದಿಲ್ಲ. ಸೊ ಡೂ ಎ 5 to 10 minutes ಆಫ್ ಎಕ್ಸಸೈಸಸ್ ಪ್ರತಿನಿತ್ಯ ಮಾಡಲೇಬೇಕು. ಇದು ಈ 5 ಟಿಪ್ಸ್ ಮಾರ್ನಿಂಗ್ ರೂಟೀನ್ನ ಬದಲಿಸ್ಕೊಳ್ಳೋಕ್ಕೆ. ಸೊ ಇನ್ನು ಬೇಕಾದಷ್ಟು ಟಿಪ್ಸು ಚಾನಲಲ್ಲಿ ಸಿಗ್ತಾನೆ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.